ಪೇಲ್ ಚಾಲೋ ಅಲ್ಲ ಕೈನ ಒಂದು 8 ದಿನ ಉಳ್ದೈತ್ರಿ. ನಾನು ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ನೋಡತ್ತೀನಿ ರೀ, ಅಲ್ಲೊಂದು ಇಲ್ಲೊಂದು ಈ RCBನ ಹೇಟ್ ಮಾಡೋದು, ಈ RCB ಅಭಿಮಾನಿಗಳು ಉರ್ಕೊಳ್ಳಿ ಅನ್ನುವಂಥದ್ದು ಏನೋ ಆ ಭ್ರಮೆದಾಗ ವಿಡಿಯೋ ಮಾಡತ್ತಾರಲ್ಲ, ಅವ್ರು ನೋಡಿದಾಗ ನನಗೆ ಪಾಪ ಅನಿಸ್ತೈತೆ ರೀ. ನಾನು ಸುಳ್ಳು ಹೇಳಂಗಿಲ್ಲ. ಅವ್ರ ಪಾಪ ಅವ್ರ ತ್ರಾಸು ಯಾರಿಗೆ ಹೇಳ್ಕೊಬೇಕ್ರಿ? ಅದಕ್ಕೆ ನೀವು ಯಾರೋ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಅವ್ರು ಏನು ಅವ್ರಿಗೆ ಏನು ಹೇಳ್ಬೇಕು ಅನಿಸ್ತೈತಿ ಹೇಳ್ಬಿಡ್ಲಿ. ಅವರು ಆ ತಿಪ್ಪ್ಯಾಗ ನಾಯಿ ಕುಡಿ ಎದ್ದಂಗೆ ಅಲ್ಲೊಂದು ಇಲ್ಲೊಂದು ಎದ್ದಾವು ಏನೋ ಮಾಡ್ಲಾಕತ್ತಾವ ಮಾಡಕ್ಕೆ ಕೊಟ್ಬಿಡ್ರಿ. ಅವ್ರ ತ್ರಾಸು ನಾನು ನೋಡೋಕೆ ಆತಿಲ್ಲ. ಏನು ಹೇಳ್ಬೇಕು ಅನಿಸ್ತೈತಿ ಹೇಳ್ರಿ, ನಾವು ಏನು ಅನ್ನಕ್ಕೆ ಹೋಗಂಗಿಲ್ಲ. ಆದ್ರೆ ಇವ RCB ಅಭಿಮಾನಿಗಳು ಉರ್ಕೋತಾವ ಅನ್ನೋಂಥದ್ದು ಏನು ಭ್ರಮೆದಾಗ ವಿಡಿಯೋ ಮಾಡತ್ತಲ್ಲ. ಇನ್ನು ನೀವು ಟ್ರೈನಿಂಗ್ ತೊಗೋಬೇಕ್ರಿ ತಮ್ಗಳೇ. ಇನ್ನು ಟ್ರೈನಿಂಗ್ ತೊಗೋಬೇಕು, ಉರ್ಸೋದು ಹೆಂಗೆ ಅನ್ನೋದು ಕಲ್ಸೋದು ಯಾವ್ದಾರು ಜಗತ್ತಿನಾಗ ಒಂದು ಟೀಮ್ ಇತ್ತಂದ್ರೆ ಅದು RCB ಒಂದ. ಅದಕ್ಕಿನ್ನ ನೀವು ಟ್ರೈನಿಂಗ್ ತೊಗೋರಿ. ನಾನು ಟ್ರೈನಿಂಗ್ ನಿಮ್ದು ಕಂಪ್ಲೀಟ್ ಆಗಿಲ್ಲ, 16 ವರ್ಷ ಆದರೂ ಇನ್ನು ನಿಮಗೆ ಅದು ಉರ್ಸೋದು ಹೆಂಗೆ ಅನ್ನೋಂಥದ್ದು ಒಂದು ಮೆಥಡ್ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಕಲೀರಿ. ಅದಕ್ಕೆ ನಾನು ಅಭಿಮಾನಿ ಏನು ಹುಲಿಗಳು ಅದಾವಲ್ಲ ನಮ್ಮ RCB ಹುಲಿಗಳು, ಅದಕ್ಕೆ ಅವ್ರು ಅಂಥವ್ರಿಗೆ ಏನು ಅನ್ನೋಕೆ ಹೋಗ್ಬೇಡ್ರಿ. ಏನೋ ಒಳಗೇನು ತ್ರಾಸ ಸಂಬಂಧ ಏನು ಹೇಳಕತ್ತಾರೆ ಹೇಳಿ. ಯಾರು ಏನು ಹೊಯ್ಕೊಂಡ್ರು RCBಗೆ ಏನು